ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಸೊ ಚಳಿಗಾಲದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕಂತ ಅನಿಸ್ತಾ ಇರುತ್ತೆ. ಸೊ ಅದ್ರ ಸಲುವಾಗಿ ನನ್ನ ಹಸ್ಬೆಂಡ್ ಏನಾದರೂ ಮಾಡಿಕೊಡು ಅಂತ ಹೇಳ್ತಾ ಇರೋದು. ಸೊ ನಾನು ಮಡಿಕೆ ಕಾಳು ನೆನೆ ಹಾಕಿದ್ದೆ ಪಲ್ಯ ಮಾಡಬೇಕಂತ ಹೇಳಿಬಿಟ್ಟು. ಬಟ್ ಅದರಿಂದ ನಾನು ಒಂದು ಟ್ರಯಲ್ ಮಾಡ್ತಾಯಿದ್ದೀನಿ. ಮಡಿಕೆ ಕಾಳ್ದು ವಡೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬಟ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು 1 ಕಪ್ ಆಗೋಷ್ಟು ಮಡಿಕೆ ಕಾಳನ್ನ ನೆನೆ ಇಟ್ಬಿಟ್ಟು ಅದನ್ನು ಮೊಳಕೆ ಬರಬೇಕಂತ ಹೇಳಿಬಿಟ್ಟು ಇಟ್ಟಿದ್ದೆ. ಬಟ್ ಗೊತ್ತಿಲ್ಲ, ಚಳಿಗಾಲ ಇರೋ ಸಲುವಾಗಿ ಅದು ಜಾಸ್ತಿ ಮೊಳಕೆ ಬಂದಿರಲಿಲ್ಲ. ಸೊ ಈ ನೆಂದಿರೋ ಕಾಳನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಹಲಸಂದಿನ ವಡೆ ಅಥವಾ ಹೆಸರು ವಡೆ ಮಾಡ್ತಾರಲ್ವ, ಅದೇ ಥರನೇ ಮಡಿಕೆ ಕಾಳಿಂದ ನಾನು ವಡೆ ಮಾಡ್ತಿದ್ದೀನಿ ಇವತ್ತು. ಇದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನ ಪೇಸ್ಟಾಗಿ ಮಾಡ್ಕೊಳ್ಬೇಕು ನಾವು. ಸೊ ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು. ಸೊ ಇದೆಲ್ಲ ಸೇರಿಸ್ಬಿಟ್ಟು ನಾವು ಪೇಸ್ಟ್ ಥರ ಯೂಶ್ವಲಿ ನಾರ್ಮಲಾಗಿ ಯಾವ ಥರ ಅಲಸಂದೆ ವಡೆ ಅಥವಾ ಹೆಸರು ಕಾಳು ವಡೆ ಮಾಡ್ತೀವಲ್ವ, ಅದೇ ಥರನೇ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟು ಸಹ ತುಂಬ ನುಣ್ಣಗಾಗಿ ಮಾಡ್ಕೊಳ್ಬಾರ್ದು, ಒಂದು ಸ್ವಲ್ಪ ಕಾಳು ಇರೋ ಥರನೇ ನಾವು ಪೇಸ್ಟ್ನ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ರಲ್ವ, ಇವಾಗ ಪೇಸ್ಟ್ ರೆಡಿ ಆಗಿದೆ ವಡೆ ಮಾಡ್ಕೊಳ್ಳೋಕ್ಕೆ. ಸೊ ಈ ಪೇಸ್ಟ್ನ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವತ್ತಾದರೂ ಮಡಿಕೆ ಕಾಳು ನೆನೆ ಇಟ್ಟಿದ್ರೆ, ಮೆಟಗಿ ಕಾಳು ಅಂತಲೂ ಹೇಳ್ತಾರೆ ಉತ್ತರ ಕರ್ನಾಟಕದ ಸೈಡು. ಸೊ ಮೆಟಗಿ ಕಾಳು ಅಥವಾ ಮಡಿಕೆ ಕಾಳು ನೆನೆ ಇಟ್ಟಿದ್ರೆ ಈ ಥರ ವಡೆ ಮಾಡ್ಕೊಂಡು ತಿನ್ನಿ, ಸಖತ್ ಟೇಸ್ಟಿಯಾಗಿರುತ್ತೆ. ನಾನು ಫಸ್ಟ್ ಟೈಮ್ ಏನೋ ಟ್ರಯಲ್ ಮಾಡಿರೋದು, ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು ವಡೆ ಮಾತ್ರ. ಸೊ ಇದನ್ನ ನಾನು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕಿದ್ದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಬಟ್ ನಾನಿಲ್ಲಿ ಕಡಲೆ ಹಿಟ್ಟು ಮಾತ್ರ ಹಾಕ್ಕೊಂಡಿರೋದು. ಅದಾದ ನಂತರ ನಾನು ವಡೆ ಮಾಡೋಕ್ಕೆ ಎಣ್ಣೆನೂ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಸೊ ಎಣ್ಣೆನೂ ಬಿಸಿ ಆಗಿದೆ. ಇವಾಗ ಈ ಪೇಸ್ಟ್ಗೆ ನಾನು ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು. ಸೊ ವಡೆಗೆ ಯೂಶ್ವಲಿ ಈರುಳ್ಳಿ ಹಾಕಿದ್ರೇ ರುಚಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈರುಳ್ಳಿ, ಕಡಲೆ ಹಿಟ್ಟು, ಆಮೇಲೆ ಮಡಿಕೆ ಕಾಳ್ದು ಅದು ರುಬ್ಕೊಂಡಿರೋದು. ಸೊ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಸೊ ನೋಡಿದ್ರಲ್ವ, ಆಮೇಲೆ ಇನ್ನೊಂದು, ವಡೆ ಮಾಡಬೇಕಾದ್ರೆ ಯಾವತ್ತೂ ನಾವು ನೀರು ಹಾಕಬಾರ್ದು. ಯಾವ ಥರ ಕಾಳು ನೆಂದಿರುತ್ತಲ್ವ, ಅದು ನೆಂದಿರೋ ಕಾಳನ್ನೇ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಯಾವ ಹದದಲ್ಲಿ ಅದು ಬರುತ್ತೆ ಪೇಸ್ಟು, ಅದರಿಂದನೇ ನಾವು ವಡೆನ ತಟ್ಕೊಂಡು ಹೋಗಬೇಕು. ಇವಾಗ ನಾನು ಈರುಳ್ಳಿ, ಕಡಲೆ ಹಿಟ್ಟೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನ ನಾವು ವಡೆಯಾಗಿ ತಟ್ಕೊಂಡು ಹೋಗೋಣ. ಸೊ ನೋಡಿದ್ರಲ್ವ, ಈ ಥರ ಮಡಿಕೆ ಕಾಳ್ದು ವಡೆಯನ್ನು ತಟ್ಕೊಂಡು ಹೋಗೋಣ. ಸೊ ವಡೆ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಅದು ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿರೋಂತಹ ವಡೆ ತಿಂತಾಯಿದ್ರೆ, ಎಸ್ಪೆಷಲಿ ಟೀ ಜೊತೆ ವಡೆನ ತಿಂತಾಯಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಯಾವತ್ತಾದರೂ ಮಡಿಕೆ ಕಾಳು ಅಥವಾ ಮೆಟಗಿ ಕಾಳು ನೆನೆ ಇಟ್ಟಿದ್ರೆ, ನಾರ್ಮಲ್ ಕಾಳು ಪಲ್ಯ ಅಂತೂ ಮಾಡ್ತೀವಿ, ಅದ್ರ ಜೊತೆನೇ ಈ ಥರ ವಡೆನ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ವಡೆ ತಟ್ಟಿದ್ದಾಯಿತು, ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ಈ ಕಾದಿರೋ ಎಣ್ಣೆಗೆ ನಾವು ವಡೆನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ವ, ಯಾವ ಥರ ಎಣ್ಣೆ ಕಾದಿದೆ, ಎಷ್ಟು ಚೆನ್ನಾಗಿ ವಡೆನೂ ಸಹ ಫ್ರೈ ಆಗ್ತಾಯಿದೆ ಅಂತ ಹೇಳಿಬಿಟ್ಟು. ನಾವು ಇದನ್ನ ಮೀಡಿಯಮ್ ಸಿಮ್ಮಲ್ಲಿ ಇಟ್ಬಿಟ್ಟು ವಡೆನ ಫ್ರೈ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿ ಫ್ಲೇಮ್ ಆದ್ರೂ ವಡೆ ಸೀದೋಗಿಬಿಡುತ್ತೆ, ಆಮೇಲೆ ಒಳಗಡೆ ಹಸಿ ಇರುತ್ತೆ. ಸೊ ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ವಡೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ವ, ಇವಾಗ ಒಂದು ಸೈಡ್ ವಡೆ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನ ನಾವು ತಿರುವು ಹಾಕ್ಕೊಂಡ್ಬಿಟ್ಟು ಎರಡೂ ಸೈಡು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಬ್ರೌನ್ ಕಲರ್ ಬಂದರೆ ವಡೆ ಚೆನ್ನಾಗಿ ಬಂದಿದೆ ಅಂತ ಡಿಸೈಡ್ ಮಾಡ್ಬೋದು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ಈ ಥರ ಕಾಳಿಂದ ಮಾಡಿರೋಂತಹ ವಡೆನ ಮಾಡ್ಕೊಳ್ತೀನಿ. ಕಾಳುಗಳಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರುತ್ತೆ. ಸೊ ನಾರ್ಮಲ್ ಬಜ್ಜಿ ತಿಂದು ಬೇಜಾರಾದಾಗ ಈ ಥರ ಯಾವುದಾದ್ರೂ ಕಾಳು ನೆನಿಟ್ಟಿದ್ರೆ ಆ ಕಾಳಿಂದ ವಡೆನ ಮಾಡ್ಕೊಳ್ತೀನಿ. ಸೊ ನೋಡಿದ್ರಲ್ವ, ಇವಾಗ ವಡೆ ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಆಗಿರೋಂತಹ ವಡೆನ ನಾವು ಸಪ್ರೇಟು ಒಂದು ಪ್ಲೇಟ್ಗೆ ತೆಕ್ಕೊಳ್ಳೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ,
ಇದು ನಾರ್ಮಲ್ ಹೋಟೆಲಲ್ಲಿ ಯಾವ ಥರ ವಡೆ ಮಾಡ್ತಾರಲ್ವ ಅದೇ ಥರದಲ್ಲೇ ಬಂದಿದೆ. ಬಟ್ ಟೇಸ್ಟ್ ಮಾತ್ರ ಸಖತ್ ಟೇಸ್ಟಿಯಾಗಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಡಿಕೆ ಕಾಳಿಂದನೂ ಸಹ ಈ ಥರ ವಡೆ ಬರುತ್ತೆ ಅಂತ ಹೇಳಿಬಿಟ್ಟು ರುಚಿಯಾಗಿ. ಸೊ ಹೋಪ್ ನಿಮಗೆ ಈ ಮಡಿಕೆ ಕಾಳು ಅಥವಾ ಮೆಟಕಿ ಕಾಳಿಂದ ಮಾಡಿರೋಂತಹ ವಡೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.